ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕೆ ರಾಯಲ್ ಕಿಚನ್. ಇವತ್ತು ರೆಸಿಪಿ ಬಂದು ಎಣ್ಣೆ ಬದನೆಕಾಯಿ. ಬನ್ನಿ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ. ಬದನೆಕಾಯಿ ಇದನ್ನ 4 ಪೀಸ್ ಮಾಡ್ಕೋಬೇಕಾಗತ್ತೆ. ಕರಿಬೇವಿನ ಸೊಪ್ಪು, 1 ಬೆಳ್ಳುಳ್ಳಿ, ಕೊತ್ತಂಬರಿ, ಉಪ್ಪು, ಶುಂಠಿ, ಕಡಲೆ ಬೀಜ, 1 ಈರುಳ್ಳಿ, ಎಣ್ಣೆ ಆಯಿಲ್, ಖಾರದ ಪುಡಿ ಚಿಲ್ಲಿ ಪೌಡರ್, 3 ಟೊಮೊಟೊ. ಇದು ಎಣ್ಣೆ ಬದನೆಕಾಯಿ ಮಾಡೋದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ. ಈಗ ಬಾಣಲಿಗೆ ಕಡಲೆ ಬೀಜ ಹಾಕೋಣ, ಲೈಟಾಗಿ ಹುರ್ಕೊಳ್ಳೋಣ. ಈಗ ಹುರಿದಿರೋದಾಗಿದೆ, ಇದು ಸೈಡ್ಗೆ ಇಟ್ಕೊಂಡು ಒಟ್ಟು ತೆಗಿಯೋಣ. ಈಗ ಇದು ಒಟ್ಟು ತೆಗೆದ್ಬಿಟ್ಟು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಳೋಣ. ಈಗ ತೊಟ್ಟೆ ತಕ್ಕೊಂಡು 4 ಉಪ್ಪು ಬದನೆಕಾಯಿ ಮಾಡ್ಕೊಳ್ಳೋಣ. ಹುಳ ಇದ್ದರೆ ನೋಡ್ಕೊಳ್ಳಿ. ಈಗ ಕಡಲೆ ಬೀಜನ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ. ಈಗ ಕಡಲೆ ಬೀಜನ ಪೌಡ್ರ್ ಮಾಡ್ಕೊಂಡಿದ್ದೀನಿ, ಇದೊಂದು ಸೈಡ್ಗೆ ಎತ್ತಿಕೊಳ್ಳೋಣ. ಈಗ ಅದೇ ಮಿಕ್ಸಿಗೆ ಶುಂಠಿ ಹಾಕ್ಕೊಳ್ಳೋಣ, ಮತ್ತು ಸುಳಿದಿರೋ ಬೆಳ್ಳುಳ್ಳಿ, ಮತ್ತು 3 ಟೊಮೊಟೊ. ಈಗ ಇದನ್ನು ನುಣ್ಣಕ್ಕೆ ರುಬ್ಕೊಳ್ಳೋಣ. ಈಗ ಶುಂಠಿ ಬೆಳ್ಳುಳ್ಳಿ ಮತ್ತು ಟೊಮೊಟೊನ ರುಬ್ಕೊಂಡಿದ್ದೀನಿ, ಇದು ಸೈಡ್ಗೆ ಎತ್ತಿಕೊಳ್ಳೋಣ. ಈಗ ಅರ್ಧ ಕಪ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ, ಯಾಕಂದರೆ ಬದನೆಕಾಯಿ ಎಲ್ಲ ಫ್ರೈ ಆಗಬೇಕು. ಸೊ ಅದಕ್ಕೇನೆ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಈಗ ಎಣ್ಣೆ ಕಾಯ್ದಿದೆ, ಸಾಸಿವೆ ಹಾಕ್ಕೊಳ್ಳೋಣ. ಸ್ವಲ್ಪ ಕರಿಬೇವು, ಈಗ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ಬದನೆಕಾಯಿ ಫ್ರೈ ಮಾಡ್ಕೊಳ್ಳೋಣ. ಒಂದೊಂದೇ ಬದನೆಕಾಯಿ ತಗೊಳ್ಳೋ, ಎಣ್ಣೆ ಇರುತ್ತೆ ಕಾಲಿಗೆ ಕೈಗೆ ಎಲ್ಲ. ಈಗ ಇದು ಎಣ್ಣೆಯಲ್ಲೇ ಫ್ರೈ ಮಾಡೋಣ ಬದನೆಕಾಯಿನ. ಎಣ್ಣೆ ಎಲ್ಲ ಚೆನ್ನಾಗಿ ಬೇಯ್ದಿದೆ, ಸ್ವಲ್ಪ ಮೆತ್ತಕ್ಕಾಗಲಿ. ಎಣ್ಣೆನೇ ಬೇಯಬೇಕು, ಆಮೇಲೆ ಇದನ್ನು ಸಪ್ರೇಟ್ ತೊಗೊಳೋಣ. ಚೆನ್ನಾಗಿ ಬೇಯ್ದ ಆಗಾಗ ಹೀಗೆ ಮಾಡ್ಕೋತಾ ಇದ್ದೀನಿ, ಮಧ್ಯದಲ್ಲಿ ತಳ ಹಿಡಿದ್ಬಿಡುತ್ತೆ, ಅದಕ್ಕೋಸ್ಕರ. ಈ ಬೇಯೋ ಟೈಮಲ್ಲೇ ಸ್ವಲ್ಪ ಉಪ್ಪು ಹಾಕೊಳ್ಳಿ, ಯಾಕಂದರೆ ಉಪ್ಪು ಬದನೆಕಾಯಿಗೆಲ್ಲ ಚೆನ್ನಾಗಿ ಹಿಡಿಬೇಕು. ಈಗ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ, ಮತ್ತು ಇನ್ನೂ ಒಂಚೂರು ಬೇಯಲಿ. ಈಗ ಇದು ಚೆನ್ನಾಗಿ ಬೇಯ್ದಿದೆ, ಸಪ್ರೇಟು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಈಗ ಅದೇ ಬಾಂಡಿಗೆ ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ರುಬ್ಕೊಂಡಿರೋ ಪ್ಯೂರಿನ ಇದಕ್ಕೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಲಿ, ಎಣ್ಣೆ ಬಿಟ್ಕೋಬೇಕು ಟೊಮೊಟೊದಲ್ಲಿ. ಈಗ 2 ಸ್ಪೂನ್ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಚೆನ್ನಾಗಿ ಬೇಯಕ್ಕೆ ಬಿಡಿ. ಶುಂಠಿ ಬೆಳ್ಳುಳ್ಳಿ ಮತ್ತು ಟೊಮೊಟೊ ರುಬ್ಕೊಂಡಿದ್ರಲ್ಲ, ಅದು ಮಿಕ್ಕಿತ್ತಲ್ಲ, ಈಗ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಳ್ಳೋಣ.
ಈಗ ಚೆನ್ನಾಗಿ ಬೇಯ್ದಿದೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಆಗಲೇ ಬದನೆಕಾಯಿಗೆ ಹಾಕ್ಕೊಂಡಿದ್ವಿ, ನೋಡಿಕೊಂಡು ಉಪ್ಪಿಗೆ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಆಗಲೇ ಇಂಗ್ರೀಡಿಯೆಂಟ್ಸಲ್ಲಿ ನೋಡಿಸ್ಲಿಲ್ಲ, ಈಗ ಹಾಕ್ತಾ ಇದ್ದೀನಿ. ಈಗ ಬದನೆಕಾಯಿ ಸಪ್ರೇಟ್ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೊಟೊ ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇದಕ್ಕೆ. ಇದು ಚೆನ್ನಾಗಿ ಬದನೆಕಾಯಿ ಬೇಯಲಿ. ಒಂದು 10 ನಿಮಿಷ ಪ್ಲೇಟ್ ಹಾಕಿ ಮುಚ್ಚಿಡೋಣ. ಈಗ 10 ನಿಮಿಷ ಆಗಿದೆ. ಈಗ ಇದನ್ನು ತಿರ್ಕೊಳ್ಳೋಣ. ಮಧ್ಯದಲ್ಲಿ ತಿರ್ಕೋತಾ ಇರಿ, ಯಾಕಂದರೆ ಗಂಟು ಕಟ್ಬಿಡುತ್ತೆ, ಕೆಳಗೆ ತಳಗ ಇದಾಗುತ್ತೆ. ತಳ ಸೀದಿದ್ದಂಗೆ ನೋಡ್ಕೊಳ್ಳಿ. ಈ ಥರ ಎಲ್ಲ ಇದಾದಮೇಲೆ ಈಗ ಒಂದು ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ. ಮತ್ತೆ ಇದು ಸ್ವಲ್ಪ ಬೇಯಕ್ಕೆ ಬಿಡೋಣ. ಆಗಾಗ ತಿರ್ಕೋತಾ ಇರಿ, ಇದ್ರೆ ಕೆಳಗೆ ತಳ ಅಂಟತ್ತೆ. ಉಪ್ಪು ಬೇಕಾಗಿದ್ದರೆ ಉಪ್ಪು ಹಾಕ್ಕೊಳ್ಳಿ, ಅದು ನೋಡ್ಕೊಳ್ಳಿ. ಉಪ್ಪು ಖಾರ ಏನಾನ ಕಮ್ಮಿ ಇದ್ದರೆ ಸ್ವಲ್ಪ ನೀವು ಉಪ್ಪು ಆಗಲಿ ಖಾರ ಆಗಲಿ ಹಾಕ್ಕೋಬೋದಾಗುತ್ತೆ. ಚಪಾತಿಗೆ, ಅನ್ನಕ್ಕೆ, ದೋಸೆಗಂತೂ ಸೂಪರು. ಎಸ್ಪೆಷಲಿ ಚಪಾತಿಗಂತೂ ಮಸ್ತ್ ಇರುತ್ತೆ. ಈಗ ಇದು ಚೆನ್ನಾಗಿ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕಡಲೆ ಬೀಜ ಪೌಡ್ರ್ ಹಾಕ್ಕೋತೀನಿ. ಕಡಲೆ ಬೀಜ ಪೌಡ್ರ್ ಹಾಕಿದ್ಮೇಲೆ ಆಗಾಗ ಇದು ತಿರುಕೋತಾನೆ ಇರಬೇಕು, ಯಾಕಂದರೆ ತಳ ಅಂಟು ಬಿಡುತ್ತೆ, ನೋಡ್ಕೊತಾ ಇರಬೇಕು. ಕಡಲೆ ಬೀಜ ಹಾಕಿದ್ಮೇಲೆ ತಳ ಅಂಟೋದು ಜಾಸ್ತಿ. ಸೊ ಅದಕ್ಕೆ ಅವಾಗವಾಗ ಮಿಕ್ಸ್ ಮಾಡ್ಕೋತಾ ಇರಿ, ತಳ ಅಂಟದಿದ್ದಾಗ ನೋಡ್ಕೊಳ್ಳಿ. ಈಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ. ನಿಮಗೆ ಉಪ್ಪು ಬೇಕಾಗಿದ್ರೆ, ನಿಮಗೆ ನೀರು ಬೇಕಾಗಿದ್ರೆ ಇಂಚೂರು ನೀರು ಹಾಕ್ಕೊಳ್ಳಿ. ಉಪ್ಪು ಖಾರ ನೋಡ್ಕೊಳ್ಳಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಆಗಾಗ ತಳನ ಹೀಗೆ ಮಿಕ್ಸ್ ಮಾಡ್ಕೊತಾ ಇರಿ, ಯಾಕಂದರೆ ಕಡಲೆ ಬೀಜ ಹಾಕಿದ್ಮೇಲೆ ತಳ ಅಂಟುತ್ತೆ. ಸೊ ಅದಕ್ಕೇ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಎಣ್ಣೆಕಾಯಿ ಬದನೆಕಾಯಿ ರೆಡಿ ಆಗುತ್ತೆ. ಈಗ ನೋಡಿ, ಎಣ್ಣೆ ಸಪ್ರೇಟಾಗಿ ಈಗ ಬಿಟ್ಕೊಂಡಿದೆ. ಈಗ ಬಿಟ್ಕೊಂಡ್ಮೇಲೆ ಎಣ್ಣೆ ಸಪ್ರೇಟ್ ಆದಮೇಲೆ ಈಗ ಗೊಜ್ಜಾಗಿದೆ. ಅನ್ನಕ್ಕಾಗಲಿ ಚಪಾತಿಗಾಗಲಿ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಮುದ್ದೆ ಕೂಡ ತುಂಬ ಟೇಸ್ಟಾಗಿರುತ್ತೆ. ಮುದ್ದೆಗಂತೂ ಸೂಪರಾಗಿರುತ್ತೆ. ಈಗ ಎಣ್ಣೆ ಬದನೆಕಾಯಿ ರೆಡಿ ಆಗಿದೆ. ಬನ್ನಿ ಟೇಸ್ಟ್ ಮಾಡಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಎಲ್ರಿಗೂ ಧನ್ಯವಾದಗಳು. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ. ಟ್ರೈ ಮಾಡಿ ರೆಸಿಪಿನ ನೋಡಿ, ತುಂಬ ಟೇಸ್ಟ್ ಇರುತ್ತೆ.